ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈಗಿನ ಕಾಲದಲ್ಲಿ ಎಂತಹ ಹುಡುಗರು ಹುಡುಗಿಯರಿಗೆ ಹೆಚ್ಚು ಇಷ್ಟವಾಗುತ್ತಾರೆ ಗೊತ್ತಾ? ಸ್ವಾರ್ಥ ಮನೋಭಾವವಿಲ್ಲದ, ಪ್ರೀತಿ ತುಂಬಿರುವ, ಇನ್ನೊಬ್ಬರ ಸುಖ, ಶಾಂತಿ, ನೆಮ್ಮದಿಯನ್ನು ಬಯಸುವ ಹುಡುಗ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಈಗಿನ ಕಾಲದಲ್ಲಿ ನಾವೆಲ್ಲರೂ ನೋಡುತ್ತಿರುವ ಹಾಗೆ ಮದುವೆ ಆಗುತ್ತಿರುವ ಯುವ ಜನತೆಗಿಂತ ಆಗಿರುವ ಮದುವೆಯಿಂದ ವಿಚ್ಛೇದನ ತೆಗೆದುಕೊಳ್ಳುತ್ತಿರುವ ಜನರೇ ಜಾಸ್ತಿ. ಮದುವೆಯಾದ ವಾರದ ಒಳಗೆ ವಿಚ್ಛೇದನ ತೆಗೆದುಕೊಂಡ ಉದಾಹರಣೆಗಳು ಕೂಡ ಸಾಕಷ್ಟಿವೆ. ಹಾಗಾದರೆ ಇದಕ್ಕೆಲ್ಲ ಏನು ಕಾರಣ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಮದುವೆಗೆ ಯಾವುದೇ ಬೆಲೆ ಇಲ್ಲವೇ ಅನಿಸುತ್ತದೆ. ವಿಚ್ಛೇದನ ಎನ್ನುವುದು ಕೇವಲ ಶ್ರೀಮಂತರಿಗೆ ಮಾತ್ರವಲ್ಲದೆ ಮಧ್ಯಮ ವರ್ಗದ ಜನರ ಮನಸ್ಥಿತಿಯನ್ನು ಕೂಡ ಬದಲಿಸಿಬಿಟ್ಟಿದೆ. ಸಣ್ಣ ಸಣ್ಣ ಕಾರಣಗಳಿಗೆ ವಿಚ್ಛೇದನ ತೆಗೆದುಕೊಂಡು ಅನಂತರ ಯಾತನೆ ಅನುಭವಿಸಿದ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ. ಇಲ್ಲಿ ಒಂದು ವಿಷಯವನ್ನು ನಾವೆಲ್ಲರೂ ಗಮನದಲ್ಲಿರಿಸಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಯಾರೂ ಸಹ ಭಾವನೆಗಳಲ್ಲಿ ಅಥವಾ ನಡವಳಿಕೆಗಳಲ್ಲಿ ಒಬ್ಬರಂತೆ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವರು ಬೆಳೆದು ಬಂದಿರುವ ವಾತಾವರಣ ಆ ರೀತಿಯ ಇರುತ್ತದೆ. ನಮ್ಮಂತೆಯೇ ಇನ್ನೊಬ್ಬರ ಇರಬೇಕು ಎಂದು ಆಲೋಚನೆ ಮಾಡುವುದು ತುಂಬ ತಪ್ಪು. ಏಕೆಂದರೆ ಜೀವನ ಎಂದರೆ ಎಲ್ಲ ಸಮಯದಲ್ಲೂ ಹೊಂದಿಕೊಂಡು ಹೋಗುವುದು, ಸೋತು ಗೆಲ್ಲುವುದು ಎಂದರ್ಥ. ಬಹುತೇಕ ಜನರ ಜೀವನದಲ್ಲಿ ಎದುರಾಗುವ ವಿಚ್ಛೇದನದ ಸಂದರ್ಭಕ್ಕೆ ಪುರುಷರೇ ಕಾರಣರಾಗಿರುತ್ತಾರೆ. ಕೆಲವೊಮ್ಮೆ ಮಹಿಳೆಯರ ತಾಳ್ಮೆ ರಹಿತ ಮಗುವಿನ ವಾತಾವರಣ ಕೂಡ ಕಾರಣ ಆಗಿರಬಹುದು. ಮದುವೆಯ ನಂತರ ಒಂದು ರೀತಿಯ ಜೀವನ, ಆದರೆ ಮದುವೆಗೆ ಮುಂಚೆ ಹುಡುಗರು ಹೇಗಿದ್ದಾರೆ, ಹುಡುಗಿಯರು ಮೆಚ್ಚುಗೆ ಆಗಬಹುದು ಎಂಬುದನ್ನು ಮೊದಲು ಹುಡುಗರನ್ನು ತಿಳಿದುಕೊಳ್ಳಬೇಕು. ಈಸ್ ದ ಬೆಸ್ಟ್ ಫಸ್ಟ್ ಇಂಪ್ರೆಸ್ ಈಸ್ ದ ಬೆಸ್ಟ್ ಇಂಪ್ರೆಷನ್ಸ್ ಎಂಬ ಮಾತಿನಂತೆ ನಿಮ್ಮ ಮೊದಲ ಭೇಟಿಯಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಮಾತುಗಾರಿಕೆ, ವ್ಯಾವಹಾರಿಕ ಶೈಲಿ ಪ್ರತಿಯೊಂದು ಸಹ ಗಣನೆಗೆ ಬರುತ್ತವೆ. ನೀವು ಎಷ್ಟು ಕಾನ್ಫಿಡೆಂಟ್ ಎಂಬುದು ಹುಡುಗಿಯರಿಗೆ ಬಹಳ ಮುಖ್ಯವಾಗುತ್ತದೆ. ಇದು ಕೇವಲ ಆರಂಭದಲ್ಲಿ ಮಾತ್ರವಲ್ಲ, ನೀವು ಸಂಬಂಧ ಬೆಳೆಸಿದ ನಂತರ ಕೂಡ ಇಡೀ ಜೀವನದಲ್ಲಿ ನಿಮ್ಮ ಗುಣ ಮತ್ತು ನಡವಳಿಕೆ ನಿರಂತರವಾಗಿ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೇವೆ. ಬನ್ನಿ, ಈ ಲೇಖನದಲ್ಲಿ ಯಾವ ರೀತಿಯ ವ್ಯಕ್ತಿತ್ವವಿರುವ ಪುರುಷರು ಮಹಿಳೆಯರಿಗೆ ಅಚ್ಚುಮೆಚ್ಚು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಬಹುತೇಕ ಪುರುಷರು ಹುಡುಗಿಯರಿಗೆ ಇಷ್ಟವಾಗಬೇಕು ಎಂದರೆ ಅಂದವಾದ ಮೈಕಟ್ಟು ಮತ್ತು ಸಿಕ್ಸ್ ಪ್ಯಾಕ್ ಹೊಂದಿದ ದೇಹ ಮಾತ್ರ ಮುಖ್ಯವಾಗುತ್ತದೆ ಎಂದುಕೊಳ್ಳುತ್ತಾರೆ. ಆದರೆ ಇದರ ಜೊತೆಗೆ ಇನ್ನೂ ಕೆಲವು ವಿಶೇಷವಾದ ಗುಣಲಕ್ಷಣಗಳು ಮಹಿಳೆಯರನ್ನು ಆಕರ್ಷಣೆ ಮಾಡುತ್ತವೆ. ಈ ಲೇಖನದಲ್ಲಿ ಅವುಗಳ ಬಗ್ಗೆ ಇನ್ನೂ ಮದುವೆ ಆಗದ ಇರುವ ಮತ್ತು ಮದುವೆ ಆಗಿರುವ ಪುರುಷರು ತಿಳಿದುಕೊಳ್ಳಬಹುದು. ಅಫ್ಕೋರ್ಸ್, ನೀವು ಬುದ್ಧಿವಂತರಾಗಿರಬೇಕು. ಯಾರಾದರೂ ದಡ್ಡರನ್ನು ಮದುವೆಯಾಗಲು ಸಾಧ್ಯವೇ? ಹಾಗಾದರೆ ಯಾರು ಬುದ್ಧಿವಂತರು? ಹೆಚ್ಚು ಹಣ ಇದ್ದವರೇ? ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಹೊಂದಿರುವವರೇ? ಇದ್ಯಾವುದೂ ಅಲ್ಲ. ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನ ಎನ್ನುವ ದೋಣಿಯನ್ನು ಕಷ್ಟಗಳು ಎನ್ನುವ ಬಿರುಗಾಳಿಯಲ್ಲೂ ಸಹ ಅಲುಗಾಡದಂತೆ ತಾಳ್ಮೆಯಿಂದ ಜೀವನ ನಡೆಸುವ ಕಲೆಯನ್ನು ಹೊಂದಿರುವುದು ನಿಜವಾದ ಬುದ್ಧಿವಂತಿಕೆ. ಮುಂಬರುವ ಎಲ್ಲ ಸಂದರ್ಭದಲ್ಲೂ ಜೊತೆ ಇರುತ್ತೇವೆ ಎಂಬ ಪ್ರಮಾಣದ ಮಾಡುವ ಕೆಲವು ಪುರುಷರು ಆರಂಭದಲ್ಲಿ ಮಾತ್ರ ಆ ರೀತಿ ಇದ್ದು ಆನಂತರ ಬರುವ ಜವಾಬ್ದಾರಿಗಳಿಂದ ಜಾರಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇಂತಹ ಪುರುಷರನ್ನು ಮಹಿಳೆಯರು ಖಂಡಿತ ಇಷ್ಟಪಡುವುದಿಲ್ಲ. ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ತನ್ನವರಿಗೆ ಯಾವುದೇ ತೊಂದರೆ ಎದುರಾಗಬಾರದು ಎಂದು ಆಲೋಚನೆ ಮಾಡುವ ಪುರುಷರು ಮಾತ್ರ ಮಹಿಳೆಯರ ಆಯ್ಕೆಯಲ್ಲಿ ಲಿಸ್ಟ್ನಲ್ಲಿ ಉಳಿಯುತ್ತಾರೆ. ಮೊದಲ ಬಾರಿಗೆ ಭೇಟಿಯಲ್ಲಿ ಇದು ಒಬ್ಬ ಮಹಿಳೆಯರಿಗೆ ಅರಿವಿಗೆ ಬರುತ್ತದೆ. ಹಾಗಾಗಿ ಆಕೆಯ ಜೊತೆ ಮಾತುಕತೆಯಲ್ಲಿ ತೋಡಾಗಿರುವಾಗ ನಿಮ್ಮ ನಡವಳಿಕೆ ಮತ್ತು ವ್ಯಾವಹಾರಿಕ ಜ್ಞಾನದ ಪರೀಕ್ಷೆಯ ಸಂದರ್ಭದ ಬಂದಾಗ ಅದು ಆಕೆಯಲ್ಲಿ ಭರವಸೆ ಹುಟ್ಟಿಸಿರುವ ರೀತಿ ಇರಬೇಕು ಎಂಬುದನ್ನು ತಿಳಿದುಕೊಳ್ಳಿ. ಆತ್ಮವಿಶ್ವಾಸವನ್ನು ಹೊಂದಿರುವ ಪುರುಷರು.
ಯಾವುದೇ ಒಬ್ಬ ವ್ಯಕ್ತಿತ್ವ ತನ್ನ ಮುಂದೆ ಜೀವನದ ಬಗ್ಗೆ ಅತ್ಯುತ್ತಮ ಆತ್ಮವಿಶ್ವಾಸವನ್ನು ಹೊಂದಿದ್ದರೆ ಆತನ ಮಾತು ಕೂಡ ನೇರವಾಗಿ ಮತ್ತು ಸ್ಪಷ್ಟವಾಗಿ ಕೂಡಿರುತ್ತದೆ. ಆತನ ನಡವಳಿಕೆಯಲ್ಲಿ ಕೂಡ ಯಾವುದೇ ದುಗುಡ ಅಥವಾ ಭಯದ ವಾತಾವರಣ ಕಂಡುಬರುವುದಿಲ್ಲ. ಒಂದು ಸಂಬಂಧವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವ ಜಾಣ್ಮೆ ಕೂಡ ಆತನಲ್ಲಿ ಹೆಚ್ಚಾಗಿರುತ್ತದೆ. ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಆಲೋಚನೆ ಮಾಡುವುದಾಗಲಿ ಅಥವಾ ತನ್ನವರಿಗೆ ಕೆಟ್ಟದ್ದು ಬಯಸುವ ಆಲೋಚನೆ ಆತನಲ್ಲಿ ಎಂದೂ ಬರುವುದಿಲ್ಲ. ಅಂತಹ ಪುರುಷರನ್ನು ಸಾಮಾನ್ಯವಾಗಿ ಎಲ್ಲ ಬಗೆಯ ಮಹಿಳೆಯರು ಲೈಕ್ ಮಾಡುತ್ತಾರೆ. ಯಾಕೆಂದರೆ ಅವರಿಗೆ ಸಮಯ ಸಂದರ್ಭವನ್ನು ಸರಿಯಾಗಿ ನಿಭಾಯಿಸುವ ಜಾಣ್ಮೆ ಇರುತ್ತದೆ. ಯಾವುದಾದರೂ ಕಲೆ ಅಥವಾ ಕೌಶಲ್ಯವನ್ನು ಹೊಂದಿರುವ ವ್ಯಕ್ತಿ ಉದ್ಯೋಗ ಪುರುಷರ ಲಕ್ಷಣವೆಂದು ದೊಡ್ಡವರು ಹೇಳುತ್ತಾರೆ. ಹಾಗೆಂದು ಕೇವಲ ಉದ್ಯೋಗವನ್ನು ಮಾಡಿಕೊಂಡು ತನ್ನ ಸಂಸಾರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದು ಗುಣಲಕ್ಷಣ ಮಾತ್ರ ಇದ್ದರಷ್ಟೇ ಸಾಲದು. ಜೊತೆಗೆ ಹವ್ಯಾಸಗಳ ರೂಪದಲ್ಲಿ ಯಾವುದಾದರೂ ಕಲೆಯನ್ನು ಹೊಂದಿರುವ ವ್ಯಕ್ತಿ ಕೂಡ ಮಹಿಳೆಯರಿಗೆ ಇಷ್ಟವಾಗಬಲ್ಲ. ತನ್ನ ಕ್ರಿಯಾತ್ಮಕ ಅಥವಾ ಕೌಶಲ್ಯದ ಕಾರಣದಿಂದ ವ್ಯಕ್ತಿ ಜಗತ್ತಿನ ತನ್ನದೇ ಆದ ಪ್ರಸಿದ್ಧಿಯನ್ನು ಮತ್ತು ಹೆಸರನ್ನು ಪಡೆಯುತ್ತಾರೆ. ಪ್ರತಿ ಮಹಿಳೆಗೂ ಕೂಡ ಆಂತರಿಕವಾಗಿ ತನ್ನ ಗಂಡ ಯಾವಾಗಲೂ ಯಶಸ್ಸು ಮತ್ತು ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಎನ್ನುವ ಬಯಕೆ ಇರುತ್ತದೆ. ಹೀಗಾಗಿ ಇಂತಹ ಪುರುಷರು ಕೂಡ ಮಹಿಳೆಯರ ಆಯ್ಕೆಯಲ್ಲಿ ಒಬ್ಬರಾಗಿರುತ್ತಾರೆ. ಸ್ವಲ್ಪ ವಿಭಿನ್ನ ವ್ಯಕ್ತಿತ್ವ ಕೂಡ ಪುರುಷರಿಗೆ ಪ್ಲಸ್ ಪಾಯಿಂಟ್. ನಿಮಗೆ ಒಂದು ಉದಾಹರಣೆಯನ್ನು ಹೇಳುವುದಾದರೆ, ನಾವೆಲ್ಲರೂ ಬೇರೆ ದೇಶದಿಂದ ಬಂದವರು. ಹೆಚ್ಚು ಗೌರವದಿಂದ ಕಾಣಲು ಮತ್ತು ಪ್ರೀತಿಸಲು ಇಷ್ಟಪಡುತ್ತೇವೆ. ಅದೇನೋ ಗೊತ್ತಿಲ್ಲ, ನಮ್ಮ ಮನಸ್ಸಿನಲ್ಲಿ ಅಂತಹ ಒಂದು ವಿಶೇಷವಾದ ಭಾವನೆ ಹೊರಮೂಡುತ್ತದೆ. ಅವರ ಆಚಾರ ವಿಚಾರಗಳನ್ನು ತಿಳಿದುಕೊಳ್ಳಬೇಕು, ಅವರ ಬಗ್ಗೆ ಮಗದಷ್ಟು ವಿಚಾರಗಳನ್ನು ಕೇಳಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದೆಲ್ಲ ಅಂದುಕೊಳ್ಳುತ್ತೇವೆ. ಅದೇ ರೀತಿ ಪುರುಷರಿಗೂ ಕೂಡ ಅನ್ವಯವಾಗುತ್ತದೆ. ಬೇರೆ ರಾಜ್ಯದಿಂದ ಅಥವಾ ಈಗಾಗಲೇ ಪ್ರಚಲಿತವಾದ ಪ್ರದೇಶದಿಂದ ಬಂದ ವ್ಯಕ್ತಿ ಖಂಡಿತ ಮಹಿಳೆಯರಿಗೆ ಮನ ಗೆಲ್ಲುತ್ತೆ ಎನ್ನುವುದನ್ನು ಎರಡನೇ ಮಾತಿಲ್ಲ. ಈಗಿನ ಕಾಲದಲ್ಲಿ ಯಾವ ಹುಡುಗಿಯರು ಅಥವಾ ಮಹಿಳೆಯರು ತುಂಬ ಡೀಸೆಂಟ್ ವ್ಯಕ್ತಿತ್ವ ಹೊಂದಿರುವ ಪುರುಷರನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ. ಹಾಗಾಗಿ ಕೆಲಸದ ಹೊರಗಾಗಿ ಇರುವ ಅಲ್ಪ ಸ್ವಲ್ಪ ಬೇರೆ ಹವ್ಯಾಸಗಳನ್ನು ಎಂದರೆ ಟ್ರೆಕ್ಕಿಂಗ್ ಹೋಗುವುದು, ಸಹವಾಸ ಪ್ರವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳುವುದು ಅಥವಾ ಇನ್ನಿತರ ಮನಸ್ಸಿಗೆ ಹತ್ತಿರವಾಗುವ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಇತ್ಯಾದಿಗಳನ್ನು ಮಾಡುವ ಪುರುಷರು ಎಂದರೆ ಮಹಿಳೆಯರಿಗೆ ಇಷ್ಟವಾಗುತ್ತಾರೆ. ಏಕೆಂದರೆ ಇವರಿಗೆ ಸಮಯವನ್ನು ಮ್ಯಾನೇಜ್ ಮಾಡುವುದು ಬಹಳ ಚೆನ್ನಾಗಿ ಗೊತ್ತಿರುತ್ತದೆ ಮತ್ತು ಅಲ್ಪ ಸ್ವಲ್ಪ ಬೋಲ್ಡ್ನೆಸ್ ಇರುವುದು ಸಹ ತಿಳಿಯುತ್ತದೆ. ಕೆಲವೊಮ್ಮೆ ಇಂತಹ ಪುರುಷರು ಕೂಡ ಮಹಿಳೆಯರ ಆಯ್ಕೆಯ ಟಾಪ್ ಲಿಸ್ಟ್ನಲ್ಲಿ ಒಬ್ಬರಾಗಿರುತ್ತಾರೆ. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿ ಒಬ್ಬರಿಗೆ ತುಂಬ ಧನ್ಯವಾದಗಳು.